ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಅಂದರೆ ಹಳೆ ಕೆಂಗೇರಿ ವಾರ್ಡ್ನಲ್ಲಿದೆ. ಆ ಕೆಂಗೇರಿ ವಾರ್ಡ್ನ ವಿಭಜನೆಗೊಂಡು ಈಗ 3 ವಾರ್ಡ್ಗಳಾಗಿರೋದು. ಒಂದು ಶಿವಣ್ಣಪಾಳ್ಯ ವಾರ್ಡು, ಹಾಗೆಯೇ ಏನು ಕೆಂಗಲ್ ಹನುಮಂತಯ್ಯ ವಾರ್ಡು ಮತ್ತು ಕೆಂಗೇರಿ ಕೋಟೆ ವಾರ್ಡ್ ಅಂತ ಆಗಿರುವಂಥದ್ದು. ಇವತ್ತು ನಾವಿರುವಂಥದ್ದು ಕೆಂಗಲ್ ಹನುಮಂತಯ್ಯ ವಾರ್ಡ್ನಲ್ಲಿದ್ದೀವಿ. ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಅವ್ರ ಬಗ್ಗೆ ಮತ್ತು ಅವ್ರು ಮಾಡಿರುವಂಥ ಅಭಿವೃದ್ಧಿ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು. ಸಮಸ್ಯೆ ಏನಂದರೆ ಒಂದು ಸೈಡ್ ರೋಡ್ ಆಗಿದೆ, ಇನ್ನೊಂದು ಸೈಡ್ ರೋಡ್ ಆಗಲಿಲ್ಲ. ಆಗುತ್ತೆ ಅಂತ ಎಲ್ಲ ನಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿನ ಸಮಸ್ಯೆಗಳೇನಿದೆ, ಜನರಿಗೆ ಜನನಾಯಕರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ, ಸಮಸ್ಯೆಗಳನ್ನ ಎಲ್ಲ ಬಗೆಹರಿಸ್ತಾ ಇದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ವಾರ್ಡ್ ಆಗಿರುವ ಕೆಂಗಲ್ ಹನುಮಂತಯ್ಯ ವಾರ್ಡ್ನ ಸ್ಥಿತಿಗತಿಗಳ ಮೇಲೆ ಬೆಳಕು ಚೆಲ್ಲುತ್ತಿದ್ದೇವೆ. ಕೆಂಗೇರಿ ವಾರ್ಡ್ನಿಂದ ಬೇರ್ಪಟ್ಟು ಹೊಸದಾಗಿ ಅಸ್ತಿತ್ವಕ್ಕೆ ಬರಲಿರುವ ಈ ವಾರ್ಡ್ ಸಂಖ್ಯೆ 18ರಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳಾಗಿವೆ. ಆದರೆ ಅಭಿವೃದ್ಧಿಯ ನಡುವೆಯೂ ಜನರನ್ನ ಕಾಡುತ್ತಿರುವ ಈ ಒಂದು ಸಮಸ್ಯೆ ಅಂದರೆ ಟ್ರಾಫಿಕ್ ಶಾಪ. ಪ್ರಥಮವಾಗಿ ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಸರ್, ಅದೊಂದು ವೈಡನ್ ಆಗಿ ಒಂದು ಬ್ರಿಡ್ಜ್ ಆಗಬೇಕು. ಅಲ್ಲಿ ತುಂಬ ಜಾಮ್ ಆಗುತ್ತೆ. ನಮ್ಮಂಥ ಸೀನಿಯರ್ಸ್ ಅಲ್ಲಿ ಹೋಗೋಕ್ಕೆ ಆಗಲ್ಲ, ತುಂಬ ಕಷ್ಟ. ಅದು ಭಾಳ ಪ್ರಾಮುಖ್ಯತೆ ಇದೆ, ಎಲ್ರಿಗೂ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ. ಭಾಳ ಸಣ್ಣ ಬ್ರಿಡ್ಜು. ಅದು ಬಿಟ್ಟರೆ ಪಾರ್ಕ್ ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೋಮಶೇಖರ್ ಗೌಡರು ಇಲ್ಲಿ MLA ಅವರು ಎಲ್ಲರಿಗೂ ಸ್ಪಂದಿಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ದಯಮಾಡಿ ಅದೊಂದು ಮಾಡಿಕೊಟ್ಬಿಟ್ರೆ ಬೇರೆ ಎಲ್ಲ ಕೆಲಸನೂ ಮಾಡ್ತಾರೆ. ಬಟ್ ಅದು ಭಾಳ ಎಸೆನ್ಷಿಯಲ್ ಅಲ್ಲ ಸರ್, ಆ ರೈಲ್ವೆ ಬ್ರಿಡ್ಜು. ಅದೊಂದು ಬ್ರಿಡ್ಜನ್ನು ದಯಮಾಡಿ ದೊಡ್ಡದಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ವಾರ್ಡ್ ಕೆಂಗಲ್ ಹನುಮಂತಯ್ಯ ವಾರ್ಡ್. ಈ ಹಿಂದೆ ಕೆಂಗೇರಿ ವಾರ್ಡ್ನ ಭಾಗವಾಗಿದ್ದ ಇದು ಈಗ ಸ್ವತಂತ್ರ ವಾರ್ಡ್ ಸಂಖ್ಯೆ 18 ಆಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ವಾರ್ಡ್ನ ಚಿತ್ರಣವನ್ನೇ ಬದಲಿಸಿದ್ದಾರೆ ಎನ್ನುತ್ತಿದ್ದಾರೆ ಸ್ಥಳೀಯರು. ಸುಸಜ್ಜಿತ ರಸ್ತೆಗಳು ಹಾಗೂ ಅತ್ಯಾಧುನಿಕ ವಾರ್ಡ್ಗಳನ್ನು ನಿರ್ಮಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ವಿಶೇಷವಾಗಿ ಕೆರೆಗಳ ಅಭಿವೃದ್ಧಿ ಹಾಗೂ ಉದ್ಯಾನವನಗಳ ನವೀಕರಣಕ್ಕೆ ಶಾಸಕರು ಹೆಚ್ಚಿನ ಒತ್ತು ನೀಡಿದ್ದು ಸಾರ್ವಜನಿಕರು ಶಾಸಕರಿಗೆ ಶಹಬಾಸ್ ಎನ್ನುತ್ತಿದ್ದಾರೆ. ನಮ್ಮ ವಾರ್ಡ್ನಲ್ಲಿ ರಸ್ತೆಗಳಂತೂ ಸೂಪರ್ ಆಗಿವೆ, ಮೊದಲಿಗಿಂತ ಪಾರ್ಕ್ಗಳು ಈಗ ತುಂಬಾ ಚೆನ್ನಾಗಿವೆ. ಶಾಸಕ ಸೋಮಶೇಖರ್ ಅವರು ಅಭಿವೃದ್ಧಿ ರಸ್ತೆಗಳಲ್ಲಿ ಎತ್ತಿದ ಕೈ ಎನ್ನುತ್ತಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪಾರ್ಕ್ನ 5 ಪಾರ್ಕ್ ಇದೆ. 5ರಿಂದ 11 ಪಾರ್ಕ್ ಇತ್ತು. 5 ಪಾರ್ಕು ಭಾಳ ಅದ್ಧೂರಿಯಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಸೀನಿಯರ್ ಸಿಟಿಜನ್ ಕೂತ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಪಾರ್ಕಲ್ಲಿ ಇರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಕೊಳವೆ ಬಾವಿಗಳನ್ನ ಹೊಸದಾಗಿ ನೀರಿನ ವ್ಯವಸ್ಥೆನ ಅಲ್ಲಿ ನಮ್ಮ ಶಾಸಕರು ಮಾಡಿಸ್ಕೊಟ್ಟವ್ರೆ. ಮತ್ತು ಜನರಿಗೆ ಓಡಾಡೋದಕ್ಕೆ ಅಕ್ಕಪಕ್ಕದಲ್ಲಿ ಒಳ್ಳೆ ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ವಾಕಿಂಗ್ ಮಾಡೋದಕ್ಕೆ ಭಾಳ ಅನುಕೂಲವಾದಂಥದ್ದು ಫುಟ್ಪಾತ್ನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಅವಾರ್ಡ್ಗೆ ಹೆಚ್ಚು ಕಮ್ಮಿ ಏನಿಲ್ಲ 40ರಿಂದ 50 ಕೊಳವೆ ಬಾವಿಗಳನ್ನ ಹಾಕ್ಸ್ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ಹೊಸ ನೂತನವಾಗಿ ಕೊಳವೆ ಬಾವಿಗಳನ್ನ ಹಾಕ್ಸ್ಕೊಟ್ಟು ನೀರಿನ ಸಮಸ್ಯೆ 100ಕ್ಕೆ 100ರಷ್ಟು ನಮ್ಮ ಕೆಂಗಲ್ ಹನುಮಂತಯ್ಯ ವಾರ್ಡಲ್ಲಿ ಮಾಡಿಕೊಟ್ಟವ್ರೆ. ಮತ್ತು ದಿನ ಬಿಟ್ಟು ದಿವಸ ಕಾವೇರಿ ನೀರು, ನಮ್ಮಲ್ಲಿ ಕಾವೇರಿ ನೀರು ದಿವಸ ಬಿಟ್ಟು ದಿವಸ ಇರ್ಬೋದು. ಕಾವೇರಿ ನೀರನ್ನ ದಿವಸ ಬಿಟ್ಟು ದಿವಸ ನೀರು ಬಿಟ್ಟು ನಮ್ಮ BD ಕಾಲೋನಿ ಇದೆ, BD ಕಾಲೋನಿಯಿಂದ ಹಿಡಿದು ಬಾಬಾ ಸಾಹೇಬ್ ಪಾಳ್ಯದಿಂದ ಹಿಡಿದು ಮತ್ತು ಮಿನಿ ಗಾಂಧಿನಗರ ಮತ್ತು ಅಕ್ಕಿಪಿಕ್ಕಿ ಕಾಲೋನಿಗಳು ಮತ್ತು ವಿನಾಯಕ್ ನಗರ, ಇಷ್ಟು ನಮ್ಮದು ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ದಿವಸ ಬಿಟ್ಟು ದಿವಸ ನೀರಿನ ಸೌಕರ್ಯನ ಮಾಡಿಕೊಟ್ಟಾರೆ. ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಅವ್ರ ಬಗ್ಗೆ ಮತ್ತು ಅವ್ರು ಮಾಡಿರುವಂಥ ಅಭಿವೃದ್ಧಿ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು. ನಾವು ನಿಜವಾಗ್ಲೂ ನಾವೊಬ್ಬ ಪುಣ್ಯವಂತರು ಅನ್ಬೋದು. ನಮ್ಮ ವಾರ್ಡ್ನಲ್ಲಿ ನಾವಿರೋದು ನಾವು ಪುಣ್ಯವಂತರು ಅನ್ಬೋದು. ನಮ್ಮ ಕ್ಷೇತ್ರಕ್ಕೆ ಅವ್ರು ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ. ಹಲವಾರು ಕಾರ್ಯಕ್ರಮಗಳು ಅಭಿವೃದ್ಧಿ ಜೊತೆಗೆ ಈ ಭಾಗದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಾಡ ಹಬ್ಬಗಳಾಗಿರ್ಬೋದು, ಮತ್ತು ಕ್ರೀಡೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ನೂರಾರು ಕಾರ್ಯಕ್ರಮಗಳು ಸರ್. ನಾವು ಯಾವುದು ಹೇಳಬೇಕು ಯಾವುದು ಬಿಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಖಂಡಿತ ಇತ್ತು, ಅದನ್ನೆಲ್ಲನೂ ಹಂತವಾಗಿ ಬಗೆಹರಿಸವ್ರೆ. ಅವರವರ ಅಧಿಕಾರಿಗಳನ್ನ ನಾವು ಮೀಟಿಂಗ್ಗಳನ್ನ ಕರೆದು ಅವಾಗವಾಗ ಸಭೆ ನಡೆಸಿ ಪ್ರತಿಯೊಬ್ಬ ಅಧಿಕಾರಿಗಳನ್ನೂ ಕರೆದು ಅವ್ರಿಗೆ ಎಲ್ಲೆಲ್ಲಿ ಕೆಲಸ ಆಗಿಲ್ಲ ಅದನ್ನೆಲ್ಲ ತಿಳಿಸಿ ಪ್ರತಿಯೊಂದು ಕೆಲಸಗಳನ್ನೂ ಹಂತವಾಗಿ ನಿಭಾಯಿಸ್ತಾ ಬಂದಿದ್ದಾರೆ. ಹೌದು, ಅಭಿವೃದ್ಧಿ ಏನೋ ನಡೆದಿದೆ, ಆದರೆ ನಾಣ್ಯಕ್ಕೆ ಇನ್ನೊಂದು ಮಗ್ಗುಲು ಎಂಬಂತೆ ಇಲ್ಲಿನ ಕೆಲವು ಸಮಸ್ಯೆಗಳು ಜನರ ನಿದ್ದೆಗಿಡಿಸಿವೆ. ವಾರ್ಡ್ನ ಕೆಲವೆಡೆ ಅಲ್ಲಲ್ಲಿ ಕಸದ ಸಮಸ್ಯೆ ಎದ್ದು ಕಾಣುತ್ತಿದ್ದು ನೈರ್ಮಲ್ಯದ ಬಗ್ಗೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಜನರನ್ನ ರೋಸಿ ಹೋಗುವಂತೆ ಮಾಡಿರೋದು ಇಲ್ಲಿನ ರೈಲ್ವೆ ಬ್ರಿಡ್ಜ್ ಟ್ರಾಫಿಕ್ ಜಾಮ್.
ಹೌದು, ಈ ರೈಲ್ವೆ ಬ್ರಿಡ್ಜ್ ಮೇಲೆ ಸಂಚಾರ ಮಾಡುವುದು ಒಂದು ದೊಡ್ಡ ಸಾಹಸವೇ ಸರಿ. ಪ್ರತಿನಿತ್ಯ ಗಂಟೆಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ತವೆ. ಟ್ರಾಫಿಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಪಾದಚಾರಿಗಳು ರಸ್ತೆ ದಾಟಲು ಕೂಡ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾದ ಪರಿಸ್ಥಿತಿ ಇದೆ. ಅಭಿವೃದ್ಧಿ ಎಲ್ಲ ಆಗಿದೆ, ಆಗದೆ ಇರೋದು ಏನೂ ಇಲ್ಲ, ಸಮಸ್ಯೆ ಏನೂ ಇಲ್ಲ. ಇಂಥ ಕೆಲಸಕ್ಕೆ ನಾವೇನು ಕೆಲಸ ಕೇಳ್ತೀವಿ ಅವ್ರು ಮಾಡಿಕೊಡ್ತಾರೆ ನಾಯಕರು. ಹೌದು, ಇದೆಲ್ಲ ಅವರೇ ಮಾಡ್ತಾರದು. ಸೋಮಶೇಖರ್ ಗೌಡರು ಅವರೇನು ಕೆಲಸ ಎಲ್ಲ ಇದ್ರು ಯಾರೇ ಒಬ್ರು ಸಾಮಾನ್ಯರು ಹೋದ್ರು ಮಾಡಿಕೊಡ್ತಾರೆ. ನಾನು ಇಲ್ಲಿವರೆಗೂ 40 ವರ್ಷ ಆಯ್ತು ಇಲ್ಲಿರೋದು. ನಾವು ಇಲ್ಲಿಗೂ ಹಿಂದೆಗೆ ಅಂತಂದ್ರೆ ಹಿಂದೆಗಿನ ತುಂಬ ಚೆನ್ನಾಗಿದೆ ಈಗ. ರಸ್ತೆ, ಪಾರ್ಕ್ ಎಲ್ಲ ಸರಿ ಇದೆ ಸರ್, ಆದರೆ ಈ ರೈಲ್ವೆ ಬ್ರಿಡ್ಜ್ ಹತ್ರ ಹೋದ್ರೆ ಜೀವ ಹೋಗುತ್ತೆ. ಬ್ರಿಡ್ಜ್ ತುಂಬಾ ಕಿರಿದಾಗಿದೆ, ಅದನ್ನ ಅಗಲ ಮಾಡದಿದ್ರೆ ನಮಗೆ ಮುಕ್ತಿ ಇಲ್ಲ ಎಂದು ಜನ ಹೇಳ್ತಿದ್ದಾರೆ. ಸಮಸ್ಯೆ ಏನಂದರೆ ಒಂದು ಸೈಡ್ ರೋಡ್ ಆಗಿದೆ, ಇನ್ನೊಂದು ಸೈಡ್ ರೋಡ್ ಆಗಲಿಲ್ಲ. ಆಗುತ್ತೆ ಆಗುತ್ತೆ ಅಂತ ಎಲ್ಲ ನಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ, ಎಲ್ಲ ಕಿತ್ತು ಹೋಗಿದೆ ಅಷ್ಟು ಮಾತ್ರ ಹೇಳಬಲ್ಲೆ. ಬೇರೆ ಸಮಸ್ಯೆ ಏನು, ನೀರು ಸಮಸ್ಯೆ ಇತ್ತು, ಈಗೇನು 15 ದಿವಸ ಶುರು ಮಾಡಿದ್ದಾರೆ, ನೋ ಪ್ರಾಬ್ಲಮ್ಮು. ಸೋಮಶೇಖರ್ ಅವರು ಇಲ್ಲಿ ವಾರ್ಡಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಆಗೈತೆ, ರೋಡಿನ ಕೆಲಸ ಎಲ್ಲ ಆಗೈತೆ, ಒಳ್ಳೆ ಕೆಲಸ ಮಾಡಿಕೊಟ್ಟವ್ರೆ. ಅಂಥ ತೊಂದರೆಗಳೇನೂ ಇಲ್ಲ. ಹಸು ಸಮಸ್ಯೆ ಐತೆ, ಈಗ ಸ್ವಲ್ಪ ಬಗೆಹರಿಸ್ತವ್ರೆ, ಇನ್ನೇನು ತೊಂದರೆ ಇಲ್ಲ. ಹಸು ಸಮಸ್ಯೆದು ಅದೊಂದೇ, ಇನ್ನೇನು ಇಲ್ಲ. ಎಲ್ಲ ಸೋಮಶೇಖರ್ ಅವರೆಲ್ಲ ಬಗೆಹರಿಸ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟವ್ರೆ ಎಸ್ ಟಿ ಸೋಮಶೇಖರ್ ಅವರು. ಯಶವಂತಪುರ ಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿ ಕಂಡ್ರೆ ಎಲ್ಲರಿಗೂ ಇಷ್ಟ. ಒಟ್ಟಾರೆಯಾಗಿ ಕೆಂಗಲ್ ಹನುಮಂತಯ್ಯ ವಾರ್ಡ್ ಅಭಿವೃದ್ಧಿಯ ಹಾದಿಯಲ್ಲಿದ್ದರೂ ರೈಲ್ವೆ ಬ್ರಿಡ್ಜ್ ವಿಸ್ತರಣೆಯಾಗದ ಹೊರತು ಇಲ್ಲಿನ ಜನರಿಗೆ ಪೂರ್ಣ ಪ್ರಮಾಣದ ನೆಮ್ಮದಿ ಸಿಗುವುದು ಕಷ್ಟ. ಶಾಸಕರು ಈ ಕೂಡಲೇ ಕಸದ ವಿಲೇವಾರಿ ಹಾಗೂ ರೈಲ್ವೆ ಬ್ರಿಡ್ಜ್ ಅಗಲೀಕರಣದ ಕಡೆಗೆ ಗಮನ ಹರಿಸಲಿ ಎಂಬುದು ಮತದಾರರ ಒತ್ತಾಸೆಯಾಗಿದೆ. ನೋಡಿದ್ರಲ್ಲ, ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗಲ್ ಹನುಮಂತಯ್ಯ ವಾರ್ಡ್ನ ಪರಿಸ್ಥಿತಿ. ಇಲ್ಲಿ ಶಾಸಕ ಸೋಮಶೇಖರ್ಗೆ ಜನ ಒಂದು ಫುಲ್ ಮಾರ್ಕ್ಸನ್ನು ಕೊಡ್ತಿರುವಂಥದ್ದು. ಯಾಕಂದರೆ ಅಭಿವೃದ್ಧಿ ಆಗಿದೆ, ಕೆಲಸಗಳಾಗ್ತಾ ಇದೆ, ರಸ್ತೆಗಳು ಚೆನ್ನಾಗಿದೆ. ಈ ಅಭಿವೃದ್ಧಿ ಕೆಲಸಗಳು ನೋಡಬೇಕು ಅಂದರೆ ನೀವು ಒಂದ್ಸಲ ಪಾರ್ಕ್ನ ನೋಡಿ ಅಂತ ಜನರೇ ಕೂಡ ಕರ್ಕೊಂಬಂದು ಪಾರ್ಕ್ನ ತೋರಿಸಿರುವಂಥದ್ದು. ಸಾಕಷ್ಟು ಪಾರ್ಕ್ಗಳು ಕೂಡ ಈ ಬಿಡು ಬೇಸಿಗೆಯಲ್ಲೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥದ್ದಕ್ಕೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಕೈಗನ್ನಡಿ ಅಂತಲೇ ಹೇಳ್ಬೋದು ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.